She's my Gauri, making me so crazy. You my lovely, my heart is beating Gauri. I'm in love with you, baby, Puttu Gauri. Gauri, Gauri. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ. ನನ್ನ ಅಶ್ವಿನಿ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಆ್ಯಂಡ್ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಮಂತ್ರಾಲಯ. ನಾವು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೊರಟಿದ್ದು ನೈಟ್ 11:20 ಟ್ರೈನ್ಗೆ. ಇದು SBC ನಾಂದೇಡ್ ಎಕ್ಸ್ಪ್ರೆಸ್. ಇದು ಮಾರ್ನಿಂಗ್ 7 o'clock ಹಾಗೆ ರೀಚ್ ಆಗುತ್ತೆ. ಆ್ಯಂಡ್ ನಾವು ಬುಕ್ ಮಾಡಿದ್ದು ಸ್ಲೀಪರ್ ಕೋಚ್. ಇದು 250 rupees ಪರ್ ಪರ್ಸನ್ ಆಗುತ್ತೆ. ಹಾಗೆ ನಾವು ರೂಮ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದು. ಅದು srsmata.org ಅಂತ ವೆಬ್ಸೈಟಲ್ಲಿ. ಲಿಂಕ್ನ ನಾನು ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ವೀಕೆಂಡ್ ಹೋಗ್ತೀರಾ ಅಂದರೆ ನೀವು ಮುಂಚೆನೇ ಬುಕ್ ಮಾಡ್ಕೋಬೇಕಾಗತ್ತೆ. ವೀಕ್ ಡೇಸಲ್ಲಿ ರೂಮ್ಸ್ ಆಲ್ಮೋಸ್ಟ್ ಅವೈಲೇಬಲ್ ಇರುತ್ತೆ. ವೆಲ್ಕಮ್ ಟು ಮಂತ್ರಾಲಯ. ಇದು ಮಂತ್ರಾಲಯದ ರೈಲ್ವೆ ಸ್ಟೇಷನ್. ದೇವಸ್ಥಾನದ ಮಾದರಿಯಲ್ಲೇ ಕಟ್ಟಿದ್ದಾರೆ. ರೈಲ್ವೆ ಸ್ಟೇಷನ್ನಿಂದ ರಾಯರ ಮಠಕ್ಕೆ ಹೋಗಬೇಕಾದ್ರೆ ಆಟೋ ತೊಗೊಳ್ಬೇಕಾಗತ್ತೆ. ಆಟೋಗೆ ಪರ್ ಪರ್ಸನ್ 50 rupees ಚಾರ್ಜ್ ಮಾಡ್ತಾರೆ. ಹಾಗೆ ರೈಲ್ವೆ ಸ್ಟೇಷನಿಂದ ಮಠಕ್ಕೆ 15 ಕಿಲೋಮೀಟರ್ ಆಗುತ್ತೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋ ಮುಂಚೆ ಶ್ರೀ ಗುರು ರಾಯರು ಮಂತ್ರಾಲಯದಲ್ಲಿ ಬಂದು ನೆಲೆಸಲು ಕಾರಣ ಏನು ಅಂತ ತಿಳಿದುಕೊಳ್ಳೋದು ಕೂಡ ಅತಿ ಮುಖ್ಯ. ಕಲಿಯುಗದ ಕಲ್ಪತರು, ಕಾಮಧೇನು, ಕಲ್ಪವೃಕ್ಷ ಎಂದೇ ಕರೆಯಲ್ಪಡುವ ಶ್ರೀ ಗುರು ರಾಘವೇಂದ್ರರು ಸಶರೀರವಾಗಿ ಬೃಂದಾವನಸ್ಥರಾಗಿದ್ದಾರೆ. ಅದು ಈ ಮಂತ್ರಾಲಯದಲ್ಲಿ. ಹಾಗೆ ಇನ್ನೊಂದು ಮಾಹಿತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವರು ರಾಯರು ಸಮಾಧಿಯಾಗಿದ್ದಾರೆ ಅಂತ ಹೇಳ್ತಾರೆ. ಅದು ತಪ್ಪು. ಅವರು ಬೃಂದಾವನಸ್ಥರಾಗಿದ್ದಾರೆ ಅಂತ ಹೇಳಬೇಕು. ಶ್ರೀ ಗುರು ರಾಯರ ಮೂಲ ಮಠ ಮಂಚಾಲೆ ಅಂದರೆ ಈಗಿನ ಮಂತ್ರಾಲಯ. ಈ ಮಂಚಾಲೆ ಆಂಧ್ರ ಪ್ರದೇಶದ ಒಂದು ಗ್ರಾಮವಾಗಿದ್ದು, ಈ ಗ್ರಾಮದ ಮುಖ್ಯ ದೇವತೆಯಾಗಿ ಮಂಚಾಲಮ್ಮನನ್ನು ಆರಾಧಿಸ್ತಿದ್ರಂತೆ. ಭಕ್ತರು ರಾಯರ ದರ್ಶನ ಮಾಡೋ ಮುಂಚೆ ಈ ತಾಯಿಯ ದರ್ಶನ ಮಾಡಬೇಕು ಎಂಬುದು ಹಿಂದಿನ ಕಾಲದಿಂದ ಬಂದ ಪ್ರತೀತಿ. ಹಾಗೆ ಈ ಮಂಚಾಲಮ್ಮನ ದೇವಸ್ಥಾನ ಮಠದ ಎಡಭಾಗದಲ್ಲಿದೆ. ಈ ಎರಡು ದೇವಸ್ಥಾನ ತುಂಗಭದ್ರಾ ನದಿಯ ತೀರದಲ್ಲಿದೆ. ಹಿಂದೆ ಮುಸ್ಲಿಂ ನವಾಬರೊಬ್ಬರು ರಾಯರ ತಪಸ್ಸಿಗೆ ಸೋತು ನಿಮಗೆ ಯಾವ ಪ್ರದೇಶ ಕೊಡುಗೆಯಾಗಿ ಬೇಕು ಎಂದು ಕೇಳಿದಾಗ ರಾಯರು ಮರಳುಗಾಡಿನಂತಿದ್ದ ಈ ಮಂಚಾಲೆ ಗ್ರಾಮವನ್ನು ಕೇಳ್ತಾರೆ. ಹಾಗೆ ಆಗ ನವಾಬನ ಆಸ್ಥಾನದಲ್ಲಿದ್ದ ಪಂಡಿತರಾದ ವೆಂಕಣ್ಣ ಪಂಡಿತರು ಆಶ್ಚರ್ಯಪಟ್ಟು ಈ ಮರಳುಗಾಡಿನಂತಿದ್ದ ಈ ಪ್ರದೇಶ ನಿಮಗೇನಕ್ಕೆ ಬೇಕು ಅಂತ ಕೇಳಿದಾಗ ರಾಯರು ಹೇಳ್ತಾರೆ, ಈ ಜಾಗದಲ್ಲಿ ಹಿಂದಿನ ಜನ್ಮದಲ್ಲಿ ನಾನು ಪ್ರಹ್ಲಾದನಾಗಿದ್ದು ಈ ಜಾಗದಲ್ಲಿ ನಾನು ಯಜ್ಞ ಮಾಡಿದ್ದೆ. ಹಾಗೆ ಈ ಜಾಗದಲ್ಲಿ ರಾಮ ಸೀತೆಯರು ತಮ್ಮ ವನವಾಸ ಸಂದರ್ಭದಲ್ಲಿ ಇದ್ದರು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ನನಗೆ ಈ ಪ್ರದೇಶ ಬೇಕು ಅಂತ ಕೇಳಿದಾಗ ಆ ನವಾಬರು ರಾಯರಿಗೆ ಈ ಮಂತ್ರಾಲಯ ಅಥವಾ ಮಂಚಾಲಯನ್ನು ಕೊಡುಗೆಯಾಗಿ ಅಥವಾ ದಾನವಾಗಿ ಕೊಡ್ತಾರೆ. ಹಾಗೆ ಮಠದ ಒಳಗಡೆ ಹೋಗೋಕ್ಕಿಂತ ಮುಂಚೆ ನಾವು ನಮ್ಮ ಸಂಸ್ಕೃತಿಯ ಉಡುಪುಗಳನ್ನು ಧರಿಸುವುದು ಅತಿ ಮುಖ್ಯ. ಅದರಲ್ಲಿ ಹೆಣ್ಮಕ್ಳು ಸೀರೆ ಹಾಗೆ ಜಡೆ ಹಾಕ್ಕೊಂಡ್ರೆ ಒಳ್ಳೆಯದು. ಹಾಗೆ ಗಂಡು ಮಕ್ಕಳು ಪಂಚೆ ಅಥವಾ ಮಡಿ ಅಥವಾ ಧೋತ್ರ ಉಟ್ಟರೆ ತುಂಬ ಒಳ್ಳೆಯದು. ಹಾಗೆ ನಾವು ಬಂದು ಮಂತ್ರಾಲಯಕ್ಕೆ ರೀಚ್ ಆಗಿದ್ದು 8:30. ಟ್ರೈನ್ 7 o'clock ಹಾಗೆ ರೀಚ್ ಆಯಿತು. ಬಟ್ ಅಲ್ಲಿಂದ ನಾವು ಮಂತ್ರಾಲಯದ ಮಠಕ್ಕೆ ಬಂದು ರೀಚ್ ಆಗಿದ್ದು 8:30 ಹಾಗೆ ರೂಮ್ ಚೆಕ್-ಇನ್ ಮಾಡಿ ನಂತರ ನಾವು ದರ್ಶನಕ್ಕೆ ಹೋಗಿದ್ದು. ನಾವು ಮೊದಲನೇದಾಗಿ ಮಂಚಾಲಮ್ಮ ದೇವಿಯ ದರ್ಶನ ಮಾಡಿದ್ವಿ. ಅದಾದ ನಂತರ ನಾವು ಮಠದ ಒಳಗಡೆ ಪ್ರವೇಶಿಸಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಶ್ಲೋಕದ ಅರ್ಥ ಏನಂದರೆ, ನಾನು ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕರಿಸುತ್ತೇನೆ. ಅವರು ಸತ್ಯಧರ್ಮ ನಿಷ್ಠೆಗೆ ಹೆಸರುವಾಸಿ. ಅವರು ಭಕ್ತರಿಗೆ ಕಲ್ಪವೃಕ್ಷ ಇದ್ದ ಹಾಗೆ. ಅವರಲ್ಲಿ ಶರಣು ಹೋದವರಿಗೆ ಅವರು ಕಾಮಧೇನುವಿನ ಥರ ಅಂತ ಈ ಶ್ಲೋಕದ ಅರ್ಥ. ನಂತರ ನಾವು ಮಠದ ಈಗಿನ ಗುರುಗಳಾದ ಶ್ರೀ ಸುಬುಧೇಂದ್ರ ತೀರ್ಥರ ಕಡೆಯಿಂದ ಫಲಮಂತ್ರಾಕ್ಷತೆಯನ್ನು ಪಡೆದುಕೊಂಡ್ವಿ. ಅದಾದ ನಂತರ ನಾವು ಹೋಗಿದ್ದು ಶ್ರೀ ಮೂಲರಾಮದೇವರ ಪೂಜೆಗೆ.
ನಾನು ಕೆಲವೊಂದು ಪಿಕ್ಚರ್ಸ್ ಹಾಕಿದ್ದೀನಿ, ನೀವು ನೋಡ್ಬೋದು. ಇದು ಶ್ರೀ ಮೂಲರಾಮರಿಗೆ ಅಭಿಷೇಕ ಮಾಡ್ತಿರೋದು. ಹಾಗೆ ಆ ಪೂಜಾ ವಿಧಾನವನ್ನು ನೋಡೋದೇ ಚಂದ. ಮಠದ ಹಿಂದಿನ ಗುರುಗಳು ಹಾಗೆ ಶ್ರೀ ಗುರು ರಾಯರು ಪೂಜಿಸ್ತಿದ್ದ ಎಲ್ಲ ವಿಗ್ರಹಗಳು ಇಲ್ಲಿ ನೀವು ನೋಡ್ಬೋದು. ಅದನ್ನು ಈಗಿನ ಗುರುಗಳಾದ ಶ್ರೀ ಸುಬುಧೇಂದ್ರ ತೀರ್ಥರು ಪ್ರತಿನಿತ್ಯ ಪೂಜೆ ಮಾಡ್ತಾರೆ. ಹಾಗೆ ನಾನು ಹಾಕಿರೋ ಈ ಎಲ್ಲ ಪಿಕ್ಚರ್ಸ್ ಮಠದ ವೆಬ್ಸೈಟ್ನಲ್ಲಿ ತೊಗೊಂಡಿದ್ದು. ಅಲ್ಲಿ ಪೂಜೆ ಮಾಡುವಾಗ ಫೋಟೋ ತೆಗೆದುಕೊಳ್ಳೋದು, ವಿಡಿಯೋ ಮಾಡೋದು ತಪ್ಪು. ರಾಮದೇವರ ಪೂಜೆ ಆದ ನಂತರ ಶ್ರೀ ಗುರುಗಳು ರಾಯ ಬೃಂದಾವನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ರಾಯರಿಗೆ ನೈವೇದ್ಯ, ಪೂಜೆ, ಮಂಗಳಾರತಿ ಎಲ್ಲ ಆದಮೇಲೆ ನಾವು ಪ್ರಸಾದಕ್ಕೆ ಹೋಗಿದ್ದು. ಮಧ್ಯಾಹ್ನ ಇಲ್ಲಿ 2 ಗಂಟೆಯಿಂದ 4 ಗಂಟೆವರೆಗೂ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಸೊ ನಾವು ಮಂತ್ರಾಲಯದ ಹತ್ತಿರ ಇದ್ದ ಪಂಚಮುಖಿ ಆಂಜನೇಯ, ಬಿಚ್ಚಾಲೆ ಹಾಗೆ ಅಪ್ಪಣ್ಣಾಚಾರ್ಯ ಮನೆ ನೋಡಲಿಕ್ಕೆ ಹೋದ್ವಿ. ಇಲ್ಲಿ ನಿಮಗೆ ಶೇರಿಂಗ್ ಆಟೋ ಸಿಗುತ್ತೆ. ಪರ್ ಪರ್ಸನ್ 150 ರುಪೀಸ್ ಚಾರ್ಜ್ ಮಾಡ್ತಾರೆ. ನಿಮಗೆ 3 ಪ್ಲೇಸಸ್ನ ತೋರಿಸ್ಕೊಂಡು ಬರ್ತಾರೆ. ಮತ್ತು 5 o'clock ಅಥವಾ 5:30 ಹಾಗೆ ನೀವು ಮಂತ್ರಾಲಯದಲ್ಲಿ ಇರ್ಬೋದು. ತುಂಗಭದ್ರಾ ನೀರೇ ಇರಲಿಲ್ಲ. ಅಲ್ಲಿಂದ ನಾವು ಹೋಗಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನ. ಇದು ಮಂತ್ರಾಲಯದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀ ಗುರು ರಾಯರು ಮಂತ್ರಾಲಯವನ್ನು ಪ್ರವೇಶಿಸುವ ಮುನ್ನ ಇಲ್ಲಿ ಬಂದು 12 ವರ್ಷಗಳ ಕಾಲ ತಪಸ್ಸು ಮಾಡಿದ್ರಂತೆ. ಆ ತಪಸ್ಸಿನ ಫಲವಾಗಿ ಆಂಜನೇಯನು ವರಾಹ, ಗರುಡ, ನರಸಿಂಹ, ಹಯಗ್ರೀವ ಮತ್ತು ಹನುಮಂತನಿಂದ ಕೂಡಿದ ಪಂಚಮುಖದೊಂದಿಗೆ ರಾಯರಿಗೆ ದರ್ಶನ ಕೊಟ್ಟಿದ್ರಂತೆ. ಅದಾದ ನಂತರ ರಾಯರು ಮಂತ್ರಾಲಯವನ್ನು ಪ್ರವೇಶಿಸಿದ್ದು. ಇಲ್ಲಿ ನೀವು ನೋಡ್ಬೋದು ಪಂಚಮುಖಿ ಆಂಜನೇಯನ ಪ್ರತಿಮೆ. ತ್ರೇತಾಯುಗದಲ್ಲಿ ರಾಮ ಮತ್ತು ಲಕ್ಷ್ಮಣರನ್ನು ಮಹಿರಾವಣನು ಅಪಹರಿಸ್ಕೊಂಡು ಹೋದಾಗ ಆಂಜನೇಯನು ಅವರನ್ನು ರಕ್ಷಿಸಲು ಇಲ್ಲಿ ಬಂದ್ರಂತೆ. ಆಂಜನೇಯನ ಹೆಜ್ಜೆ ಗುರುತು, ಇದನ್ನು ಇಲ್ಲಿ ಪೂಜಿಸ್ತಾರೆ. ನಂತರ ನಾವು ಹೊರಟಿದ್ದು ಅಲ್ಲೇ ಪಕ್ಕದಲ್ಲಿದ್ದ ಮಹಾಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ನಾನು ನಿಮ್ಮ ಅಶ್ವಿನಿ ಇನ್ನೊಂದು ಬ್ಲಾಗಲ್ಲಿ ಇನ್ನಷ್ಟು ಪ್ಲೇಸಸ್ಗಳ ಬಗ್ಗೆ ಮಾಹಿತಿ ಕೊಡೋಕ್ಕೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಮತ್ತೆ ಸಿಗೋಣ.